ಹಾಯ್ ಹಲೋ ನಮಸ್ಕಾರ. ನಿಮ್ಮೆಲ್ಲರಿಗೂ PS ಎಜುಕೇಶನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳು, ನಾವು ಈ ಹಿಂದಿನ ವಿಡಿಯೋದಲ್ಲಿ 2024-25ನೇ ಸಾಲಿನ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ದ್ವಿತೀಯ PUCಯ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಥಮ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನಿಮಗೆ ಆ ಒಂದು ನೀಲನಕ್ಷೆಯೊಂದಿಗೆ ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸಿದ್ದೆ. ಇವತ್ತು ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಮತ್ತು ಅದರ ನೀಲನಕ್ಷೆಯನ್ನ ಈ ಒಂದು ವಿಡಿಯೋದ ಮೂಲಕ ನಾನು ನಿಮ್ಮ ಮುಂದೆ ಚರ್ಚಿಸ್ತಾ ಇದ್ದೇನೆ ಹಾಗೂ ಆ ವಿಷಯವನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಸ್ನೇಹಿತರೆ, ನೀವಿನ್ನೂ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಆ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಅನ್ನ ಖಚಿತಪಡಿಸಿಕೊಳ್ಳಿ. ಯಾಕೆಂದ್ರೆ ನಾವು ಮುಂದೆ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ತಕ್ಷಣ ತಲುಪಬೇಕಾದ್ರೆ ನೀವು ಆ ಸಬ್ಸ್ಕ್ರೈಬ್ ಬಟನ್ ಅನ್ನ ಒತ್ತಿ ನೋಟಿಫಿಕೇಶನ್ ಅನ್ನ ಖಚಿತಪಡಿಸಿಕೊಂಡಾಗ ಮಾತ್ರ ಅದು ನಿಮಗೆ ತಲುಪಲಿಕ್ಕೆ ಸಾಧ್ಯ. ಸ್ನೇಹಿತರೆ, ಈ ವಿಡಿಯೋ ಪ್ರಕಾರ ಎರಡನೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಅದು ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದು ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡಬಹುದು. ನೀವು ಇಲ್ಲಿ ಕರ್ನಾಟಕ ಸರ್ಕಾರ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಪ್ರಕಾರ ದ್ವಿತೀಯ PUC ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಮಾದರಿ ಪ್ರಶ್ನೆ ಪತ್ರಿಕೆಯ ಎರಡನ್ನ ಈಗ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಅದರಲ್ಲಿ ಮೊದಲನೇದಾಗಿ ನಾವೀಗ ಏನ್ ಗಮನಿಸಬೇಕಾಗಿರುವಂತದ್ದು ಅಂತಂದ್ರೆ ಮಾದರಿ ನೀಲನಕ್ಷೆ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಏನು ಅಂದ್ರೆ ಪ್ರತಿ ಒಂದು ಪ್ರಶ್ನೆ ಪತ್ರಿಕೆಗೆ ತನ್ನದೇ ಆದಂತಹ ನೀಲನಕ್ಷೆಯನ್ನ ಹೊಂದಿರುತ್ತೆ. ಅಂದ್ರೆ ಒಂದೇ ನೀಲನಕ್ಷೆಯ ಮೇಲೆ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಸಿದ್ಧವಾಗಿರೋದಿಲ್ಲ, ಆದ್ರೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗೂ ಬೇರೆ ಬೇರೆ ನೀಲನಕ್ಷೆಯೊಂದಿಗೆ ಬರ್ತಾ ಇರೋದನ್ನ ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೇನೆ. ಇಲ್ಲಿಯೂ ಕೂಡ ನಾವು ನೋಡಬಹುದು ಈ ಒಂದು ಮಾದರಿ ಎರಡು ಈ ಒಂದು ಪ್ರಶ್ನೆ ಪತ್ರಿಕೆಗೂ ಕೂಡ ಒಂದು ನೀಲನಕ್ಷೆ ಇದೆ. ಇಲ್ಲಿ ನಾವು ನೋಡ್ತೀವಿ ಎಲ್ಲಾ ಸಂಬಂಧಪಟ್ಟಂತಹ ಎಲ್ಲ ವಿಚಾರವನ್ನ ನಾವು ಗಮನಿಸಿದಾಗ ಅಧ್ಯಾಯ 1 ಇಲ್ಲಿ 12 ಅಂಕದ ಬೋಧನಾ ಅವಧಿಗಳು ಇದೆ, 12 ಅಂಕದ ಪ್ರಶ್ನೆಗಳು ಬರುತ್ತೆ. ಇವುಗಳನ್ನು ನಾವು ಇಲ್ಲಿ ಗಮನಿಸಬೇಕು. ಅದೇ ತರಹ ಪ್ರತಿಯೊಂದು ಅಧ್ಯಾಯದ ಮೇಲೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದನ್ನ ನೋಡಬೇಕೆ ಹೊರತು ಯಾವ ಅಂಕದ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸುವ ಅವಶ್ಯಕತೆ ಇಲ್ಲ. ಅಂದ್ರೆ 1ನೇ ಅಧ್ಯಾಯದ ಮೇಲೆ 12 ಅಂಕದ ಪ್ರಶ್ನೆಗಳು ಬರ್ತಾ ಇವೆ, 2ನೇ ಅಧ್ಯಾಯದ ಮೇಲೆ 14 ಅಂಕದ ಪ್ರಶ್ನೆಗಳು ಬರ್ತಾ ಇವೆ, 3ನೇ ಅಧ್ಯಾಯದ ಮೇಲೆ 10 ಅಂಕದ ಪ್ರಶ್ನೆಗಳು ಬರ್ತಾ ಇವೆ. ಇದೇ ತರಹ ಒಟ್ಟು 9 ಅಧ್ಯಾಯಗಳಲ್ಲಿ ನಾವು 121 ಅಂಕದ ಪ್ರಶ್ನೆಗಳನ್ನ ನೋಡ್ತೀವಿ. ಬಟ್ ನಾವು ಅದರಲ್ಲಿ ಉತ್ತರಿಸಬೇಕಾಗಿರುವಂತದ್ದು ಕೇವಲ 80 ಅಂಕಗಳಿಗೆ ಮಾತ್ರ. ನಾನು ಕಳೆದ ಅವಧಿಯಲ್ಲಿ ನಿಮಗೆ ಹೇಳಿದ್ದೆ, ಅಂದ್ರೆ ಕಳೆದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 10 ಅಂಕದ ಪ್ರಶ್ನೆ ಸಾಮಾನ್ಯವಾಗಿ ಯಾವ ಅಧ್ಯಾಯದಿಂದ ಬರಬಹುದು ಅನ್ನೋದನ್ನ ನಿಮ್ಮ ಮುಂದೆ ಚರ್ಚೆ ಮಾಡಿದ್ದೆ. ಇಲ್ಲಿಯೂ ಕೂಡ ತಾವು ಗಮನಿಸಬಹುದು, ಈ 2ನೇ ಅಧ್ಯಾಯವನ್ನ ನೀವು ನೋಡಿದಾಗ 2ನೇ ಅಧ್ಯಾಯದಲ್ಲಿ ಒಂದು 10 ಅಂಕದ ಪ್ರಶ್ನೆ ಇರುವಂತದ್ದು, ಅದೇ ತರಹ 5ನೇ ಅಧ್ಯಾಯದ ಮೇಲೆಯೂ ಕೂಡ ಒಂದು 10 ಅಂಕದ ಪ್ರಶ್ನೆ ಇರುವಂತದ್ದು. ಆಮೇಲೆ ನೆಕ್ಸ್ಟ್ ಯಾವ ಅಧ್ಯಾಯದ ಮೇಲೆ ಇದೆ ಅಂತಂದ್ರೆ 7ನೇ ಅಧ್ಯಾಯದ ಮೇಲೆಯೂ ಕೂಡ ಒಂದು 10 ಅಂಕದ ಪ್ರಶ್ನೆ ಇರುವಂತದ್ದು. ಆಮೇಲೆ 9ನೇ ಅಧ್ಯಾಯದ ಮೇಲೆಯೂ ಕೂಡ ಒಂದು 10 ಅಂಕದ ಪ್ರಶ್ನೆಯನ್ನ ನಾವು ನೋಡಬಹುದು. ಹೀಗೆ ಇಲ್ಲಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 9ನೇ ಅಧ್ಯಾಯದ ಮೇಲೆ 10 ಅಂಕದ ಪ್ರಶ್ನೆ ಬಂದಿದೆ. ಕಳೆದ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 8ನೇ ಅಧ್ಯಾಯದಲ್ಲಿ 10 ಅಂಕದ ಪ್ರಶ್ನೆ ಇತ್ತು. ಅದಕ್ಕೆ ನಾನು ನಿಮಗೆ ಹೇಳಿದಂತೆ ಈ ದೊಡ್ಡ ಅಥವಾ ಅತಿ ಹೆಚ್ಚು ಅಂಕಗಳನ್ನ ಹೊಂದಿರುವಂತಹ ಅಧ್ಯಾಯಗಳ ಮೇಲೆ ನಮಗೆ 10 ಅಂಕದ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನ ನಾವು ಇಲ್ಲಿ ನೋಡೋಣ. ಇನ್ನು ಹಾರ್ಟ್ಸ್ ಅಂಡ್ ಲಾಟ್ಸ್ ಅನ್ನುವಂಥದ್ದು ಕಳೆದ ಅವಧಿಯಲ್ಲಿ ಹೇಳಿದಂತೆ, ಕಳೆದ ಒಂದು ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡಿ ಹೇಳಿದಂತೆ, ಲಾಟ್ಸ್ ಅಂದ್ರೆ ಲೋವರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್. ಇವು ಎರಡೂ ಸುಮಾರು 55% ಅಂದ್ರೆ ಬಹಳಷ್ಟು ವಿಚಾರ ಮಾಡದೆ ನೇರವಾದ ಪ್ರಶ್ನೆಗಳಿಗೆ ಕೇಳುವಂತಹ ಪ್ರಶ್ನೆಗಳು ಈ ಒಂದು ವಿಭಾಗದಲ್ಲಿ ಅವರು ಕೇಳ್ತಾರೆ, ಲಾಟ್ಸ್ ವಿಭಾಗದಲ್ಲಿ. ಇನ್ನು ಹಾರ್ಟ್ಸ್ ವಿಭಾಗದಲ್ಲಿ ಬರುವಂತದ್ದು ಅಂತಂದ್ರೆ ಇಲ್ಲಿ ಸ್ವಲ್ಪ ನಾವು ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಥಿಂಕ್ ಮಾಡಿ ಬರೆಯುವಂತಹ, ಸ್ವಲ್ಪ ನಮಗೆ ವಿಚಾರ ಮಾಡ್ಲಿಕ್ಕೆ ಹಚ್ಚುವಂತಹ ಪ್ರಶ್ನೆಗಳು ಇರ್ತಾ ಇವೆ. ಅವು ಕೂಡ 45 ಅಂಕದ ಪ್ರಶ್ನೆ ಪತ್ರಿಕೆಯನ್ನ ಒಳಗೊಂಡಿರ್ತಾ ಇದೆ. ಇವುಗಳನ್ನ ನಾವು ಗಮನಿಸಿ ಆ ಪ್ರಶ್ನೆ ಪತ್ರಿಕೆಯನ್ನ ನೋಡಿದಾಗ ನಮಗೆ ಈ ವಿಷಯ ಫುಲ್ ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗುತ್ತೆ. ಹಾಗಾದ್ರೆ ಆ ಪ್ರಶ್ನೆ ಪತ್ರಿಕೆ ಹೇಗೆ, ಯಾವ ರೀತಿಯ ಪ್ರಶ್ನೆಗಳನ್ನ ಒಳಗೊಂಡಿದೆ ಅನ್ನೋದನ್ನ ಈಗ ನಾವು ನೋಡೋಣ. ದ್ವಿತೀಯ PUC ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಈ ಸಂದರ್ಭದಲ್ಲಿ ಈ ವರ್ಷ ಕಳೆದ ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡುವಾಗ ಹೇಳಿದ್ದೆ ನಿಮಗೆ 15 ನಿಮಿಷ ಸಮಯವನ್ನ ಕಡಿಮೆಗೊಳಿಸಲಾಗಿದೆ. ಅಂದ್ರೆ 15 ನಿಮಿಷ, 3 ಗಂಟೆ 15 ನಿಮಿಷ ಇರುವಂತದ್ದು 3 ಗಂಟೆಗೆ ಸೀಮಿತ ಮಾಡಿರುವಂತದ್ದು. ಒಟ್ಟು ಪ್ರಶ್ನೆಗಳ ಸಂಖ್ಯೆ 37, ಗರಿಷ್ಠ ಅಂಕಗಳನ್ನು ನಾವು ಉತ್ತರಿಸಬೇಕಾಗಿದ್ದು 80. ಎಲ್ಲರೂ ಗಮನಿಸಿ, ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ. ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿದಾಗ ಮಾತ್ರ ನಿಮಗೆ ಅಂಕಗಳು ದೊರೀಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನೀವು ಆ ಅಂಕಗಳನ್ನ ಕಳೆದುಕೊಂಡಂತೆ. ಇನ್ನು ಯಾವ ಪ್ರಶ್ನೆಗೆ ಎಷ್ಟು ಅಂಕ ಇದೆ ಅನ್ನೋದನ್ನ ಬಲಬದಿಯ ಅಲ್ಲಿ ಅಂಕಗಳನ್ನ ಸೂಚಿಸಲಾಗಿದೆ. ಅಂದ್ರೆ ಪ್ರಶ್ನೆ ಪತ್ರಿಕೆಯ ಬಲಬದಿಯಲ್ಲಿ ಹೇಳಿರ್ತಾರೆ ಯಾವ ಒಂದು ವಿಭಾಗಕ್ಕೆ ಎಷ್ಟು ಅಂಕದ ಪ್ರಶ್ನೆಗಳು ಇವೆ ಅನ್ನೋದು. ಆಮೇಲೆ ಪ್ರಶ್ನೆಗಳ ಸಂಖ್ಯೆಯನ್ನ ಸರಿಯಾಗಿ ಬರೆದು ಅವುಗಳ ಉತ್ತರಗಳನ್ನ ಬರೆಯಿರಿ. ಸಂಖ್ಯೆ ಕಂಟಿನ್ಯೂಸ್ ಆರ್ಡರ್ ಅಲ್ಲಿ ಇರುತ್ತೆ. 1ರಿಂದ ಪ್ರಾರಂಭವಾಗಿರುವಂತದ್ದು 37
ಪ್ರಶ್ನೆಗಳನ್ನ ಒಳಗೊಂಡು 37ನೇ ಸಂಖ್ಯೆಯೊಂದಿಗೆ ಕೊನೆಗೊಂಡಿರ್ತದೆ. ಅದಕ್ಕೆ ಕರೆಕ್ಟ್ ಆಗಿ ನೀವು ಯಾವ ಸಂಖ್ಯೆಯ ಪ್ರಶ್ನೆ ಉತ್ತರಿಸ್ತಾ ಇದ್ದೀರಿ ಅದೇ ಸಂಖ್ಯೆಯನ್ನ ಸರಿಯಾಗಿ ಹಾಕಬೇಕಾಗಿದ್ದು ಅತ್ಯಂತ ಪ್ರಮುಖ. ಆಮೇಲೆ ಭಾಗ ಎ ದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನ ಮಾತ್ರ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು. ಗಮನಿಸಿ, ನಾವು ನ್ಯೂ ಟೈಪ್ ಬರೆಯುವಾಗ ಅಥವಾ 1 ಅಂಕದ ಪ್ರಶ್ನೆಗಳನ್ನ ಬರೆಯುವಾಗ ನಾವು 2 ಕಡೆ 3 ಕಡೆ ಅವುಗಳಿಗೆ ಉತ್ತರಿಸುವಂತಿಲ್ಲ. ಉತ್ತರಿಸಿದ್ರು ಮೌಲ್ಯಮಾಪಕ ಅವುಗಳನ್ನ ಪರಿಗಣಿಸೋದಿಲ್ಲ. ಅವುಗಳನ್ನ ಮೊದಲು ಯಾವ್ದು ಬರೆದಿರ್ತಿರೋ ಅದು ಸರಿ ಇದ್ರೂ ಪರಿಗಣಿಸ್ತಾನೆ, ತಪ್ಪಿದ್ರು ಪರಿಗಣಿಸ್ತಾನೆ. ಕಳೆದ ಅವಧಿಯಲ್ಲಿ ಇದಕ್ಕೆ ಒತ್ತು ಕೊಟ್ಟು ನಾನು ನಿಮಗೆ ಹೇಳಿದ್ದೆ. ಹಾಗಾಗಿ ಭಾಗ ಎ ಅಂದ್ರೆ 1 ಅಂಕದ ಪ್ರಶ್ನೆ ಬರೆಯುವಾಗ ಮಾತ್ರ ದಯವಿಟ್ಟು ನೀವು ಕಂಪಲ್ಸರಿಯಾಗಿ ಎಲ್ಲಿ ಏನು ಮಾಡ್ತಾ ಇದ್ದೀರಾ ಅದನ್ನ ಸರಿಯಾಗಿ ನೋಡಿ ಮಾಡುವಂತದ್ದನ್ನ ಗಮನಿಸಬೇಕು. ನೆಕ್ಸ್ಟ್ ಈಗ ನೋಡೋಣ ಮಾದರಿ ಭಾಗ ಎ ಏನನ್ನ ಒಳಗೊಂಡಿದೆ ಅಂದ್ರೆ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನ ಆರಿಸಿ ಬರೆಯಿರಿ. ಅಂದ್ರೆ ಇದು ಮಲ್ಟಿಪಲ್ ಚಾಯ್ಸ್ MCQ ಪ್ರಶ್ನೆಗಳು ಅಂತ ನಾವು ಕರಿತೀವಿ. ಇಲ್ಲಿ ಯಾವುದು ಪ್ರಶ್ನೆಗಳನ್ನ ಒಳಗೊಂಡಿದೆ ನೋಡೋಣ. ಮೊದಲನೇ ಪ್ರಶ್ನೆ, ಮುಸ್ಲಿಮರಿಗೆ ಪ್ರತ್ಯೇಕ ಮತದಾರ ಕ್ಷೇತ್ರವನ್ನ ನೀಡಿದ ಕಾಯ್ದೆ. ಇದು ನೇರವಾದ ಪ್ರಶ್ನೆ. ಯಾವ ಕಾಯ್ದೆ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾರರ ಕ್ಷೇತ್ರ ನೀಡಿತ್ತು ಅನ್ನೋದನ್ನು ನೋಡ್ಬೇಕಂದ್ರೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಎ 1909 ಕಾಯ್ದೆ, ಬಿ 1919 ಕಾಯ್ದೆ, ಸಿ 1935 ಕಾಯ್ದೆ, ಡಿ 1947 ಕಾಯ್ದೆ. ಈ 4ರಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾರ ಕ್ಷೇತ್ರವನ್ನ ಶಿಫಾರಸು ಮಾಡಿರುವಂತಹ ಒಂದು ಕಾಯ್ದೆ ಯಾವುದಾಗಿತ್ತು ಅಂತಂದ್ರೆ ಅದರ ಸರಿ ಉತ್ತರ ಎ 1909 ಕಾಯ್ದೆ. 1909 ಕಾಯ್ದೆಯಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾರರ ಕ್ಷೇತ್ರ ನೀಡಬೇಕು ಅಂತ ಹೇಳಿದ್ರು. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದನ್ನ ಕಾವಲುಗಾರ ಎಂದು ಪರಿಗಣಿಸಲಾಗಿದೆ? ಯಾವುದರ ಕಾವಲುಗಾರ? ಪ್ರಜಾಪ್ರಭುತ್ವದ ಕಾವಲುಗಾರ ಅಂತ ಒಂದನ್ನ ಪರಿಗಣಿಸ್ತಾರೆ. ಯಾವುದನ್ನ? ಎ ಸಭಾಪತಿಯನ್ನ, ಬಿ ವಿರೋಧ ಪಕ್ಷವನ್ನ, ಸಿ ಸ್ಥಾಯಿ ಸಮಿತಿಗಳನ್ನ, ಡಿ ರಾಜಕೀಯ ಪಕ್ಷದ ಮುಖ್ಯ ಸಚೇತಕನನ್ನ. ಈ 4 ಉತ್ತರಗಳಲ್ಲಿ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ರಜಾಪ್ರಭುತ್ವದ ಕಾವಲುಗಾರ ಅಂದ್ರೆ ಯಾವುದು ಅಂದಾಗ ಇಲ್ಲಿ ಇದರ ಉತ್ತರವನ್ನ ನಾವು ನೋಡ್ಬೇಕು ಅಂದ್ರೆ ವಿರೋಧ ಪಕ್ಷ, ಬಿ ವಿರೋಧ ಪಕ್ಷ ಸರಿಯಾದ ಉತ್ತರ. ಯಾಕೆಂದ್ರೆ ಆಡಳಿತ ಪಕ್ಷ ಎಲ್ಲಿ ತಪ್ಪು ಮಾಡ್ತದೆ ಅನ್ನೋದನ್ನ ಕಾಯುತ್ತಾ ಅದನ್ನ ಜನರ ಮುಂದೆ ಇಟ್ಟು ಮುಂದಿನ ಅವಧಿಯಲ್ಲಿ ತಾನು ಅಧಿಕಾರಕ್ಕೆ ಬರಬೇಕು ಅಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನ್ ಮಾಡ್ತಾ ಇರ್ತದೆ ವಿರೋಧ ಪಕ್ಷ ಅಂದ್ರೆ ಕಾವಲನ್ನ ಕಾಯುವಂತದ್ದು, ಆಡಳಿತ ಪಕ್ಷದ ತಪ್ಪನ್ನ ಹುಡುಕುವಂತ ಕೆಲಸವನ್ನ ಮಾಡ್ತಾ ಇರೋದು. ಹಾಗಾಗಿ ಬಿ ವಿರೋಧ ಪಕ್ಷ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಇನ್ನು ಮೂರನೇದಾಗಿ, ಮೈಸೂರಿನ ತಾತಯ್ಯ ಎಂದು ಯಾರು ಹೆಸರುವಾಸಿಯಾಗಿರುವರು? ಮೈಸೂರಿನ ತಾತಯ್ಯ. ನಿಮಗೆಲ್ಲ ಗಮನಿಸಿರುವಂತೆ ಇಂತಹ ಪ್ರಶ್ನೆಗಳು ನಮ್ಮ ಪಠ್ಯದ ಹಿಂಭಾಗದಲ್ಲಿ ಇಲ್ಲ, ಪಠ್ಯ ಪುಸ್ತಕದಲ್ಲಿ. ಆದ್ರೆ ಇವು ಒಳಗಿನಿಂದ ಕೇಳುವಂತಹ, ಆದ್ರೆ ಪಠ್ಯದಲ್ಲಿ ಇದೆ. ಇದನ್ನ ತಾವು ಗಮನಿಸಬೇಕು. ಅದಕ್ಕೆ ಸ್ವಲ್ಪ ಕ್ಲೀನ್ ಆಗಿ ಎಲ್ಲವನ್ನ ಓದಿ ಅರ್ಥ ಮಾಡಿಕೊಳ್ಳುವಂತದ್ದು ಮಾಡಬೇಕು. ಅದರಲ್ಲಿಯೂ ಕೂಡ ಸ್ವಲ್ಪ ಮುಖ್ಯಾಂಶಗಳನ್ನು ಹೊಂದಿರುವಂತಹ ಪ್ರಶ್ನೆಗಳನ್ನ ಗಮನಿಸಬೇಕು. ಮೈಸೂರಿನ ತಾತಯ್ಯ ಎಂದು ಯಾರು ಹೆಸರುವಾಸಿಯಾಗಿರೋರು? ಶ್ರೀ ಕೊಂಗಾಡಿಯಪ್ಪ, ಶ್ರೀ ಕಾಂತರಾಜ ಅರಸ್, ಶ್ರೀ ವೆಂಕಟಕೃಷ್ಣಯ್ಯ, ಶ್ರೀ ರಂಗಚಾರ್ಲು. ಈ 4ರಲ್ಲಿ ಮೈಸೂರಿನ ತಾತಯ್ಯ ಅಂತ ಹೆಸರುವಾಸಿಯಾಗಿರುವಂತವ್ರು ಯಾರು ಅಂತಂದ್ರೆ ಇದರ ಸರಿಯಾದ ಉತ್ತರ ಸಿ ಶ್ರೀ ವೆಂಕಟಕೃಷ್ಣಯ್ಯ. ಶ್ರೀ ವೆಂಕಟಕೃಷ್ಣಯ್ಯ ಅವರನ್ನ ಮೈಸೂರಿನ ತಾತಯ್ಯ ಅಂತ ಹೆಸರುವಾಸಿಯಾಗಿದ್ರು, ಇವರನ್ನ ಕರೀತಾ ಇತ್ತು. ಇನ್ನು ನೆಕ್ಸ್ಟ್, ಈ ಕೆಳಗಿನ ಚಿತ್ರವನ್ನ ಪರಿಗಣಿಸಿ ಸರಿಯಾದ ಉತ್ತರವನ್ನ ಗುರುತಿಸಿ. ಇದೊಂದು ಹಾಟ್ಸ್ ಕ್ವಶನ್. ಇಲ್ಲಿ ಚಿತ್ರವನ್ನ ನಿಮಗೆ ತೋರಿಸ್ತಾರೆ, ಇಟ್ಟಿದ್ದಾರೆ ಪ್ರಶ್ನೆ ಪತ್ರಿಕೆಯಲ್ಲಿ. ಚಿತ್ರವನ್ನ ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ ಈ ಚಿತ್ರದಲ್ಲಿ ಏನಿದೆ. ಇಲ್ಲಿ ನೋಡ್ಬೋದು ಬಹಳಷ್ಟು ಜನ ರಾಜಕೀಯ ನಾಯಕರು ಕೈಗಳನ್ನ ಒಬ್ಬರಿಗೊಬ್ರು ಹಿಡ್ಕೊಂಡು ಮೇಲೆತ್ತಿರುವಂತದ್ದು. ಆದ್ರೆ ಗಮನಿಸಿದ್ರೆ ಎಲ್ಲ ರಾಜಕೀಯ ನಾಯಕರು ಬೇರೆ ಬೇರೆ ಪಕ್ಷಕ್ಕೆ ಸಂಬಂಧಪಟ್ಟವರಿದ್ದಾರೆ. ಆದ್ರೆ ಏನಿದೆ ಇದು? ಸಮ್ಮಿಶ್ರ ರಚನೆಯಾಗುವ ಸಂದರ್ಭ. ಅಂದ್ರೆ ಇದು ಯಾವಾಗ ಇಂತಹ ಒಂದು ಘಟನೆ, ಇಂತಹ ಒಂದು ರೀತಿಯ ಸಮಾವೇಶಗಳನ್ನ ನೋಡ್ತೀವಿ ಅಂತಂದ್ರೆ, ಚಿತ್ರ ನೋಡ್ತೀವಿ ಅಂದ್ರೆ ಸಮ್ಮಿಶ್ರ ಸರ್ಕಾರ ರಚನೆಯಾಗುವ ಸಂದರ್ಭ. ಹಾಗಾದ್ರೆ ಸಮ್ಮಿಶ್ರ ಸರ್ಕಾರ ಯಾವಾಗ ರಚನೆಯಾಗುತ್ತೆ? ಎ ಒಂದು ರಾಜಕೀಯ ಪಕ್ಷ ಸ್ಪಷ್ಟ ಬಹುಮತ ಪಡೆದಾಗ, ಬಿ ಒಂದು ರಾಜಕೀಯ ಪಕ್ಷ ನಿಚ್ಚಳ ಬಹುಮತ ಪಡೆದಾಗ, ಸಿ ಹೆಚ್ಚು ಸ್ಥಾನ ಪಡೆದ ಪಕ್ಷದ ನಾಯಕನನ್ನು ರಾಜ್ಯಪಾಲರು ಸರ್ಕಾರ ರಚನೆಗೆ ಆಮಂತ್ರಿಸಿದಾಗ, ಡಿ ಯಾವುದೇ ನಿರ್ದಿಷ್ಟ ಪಕ್ಷ ಸ್ಪಷ್ಟ ಬಹುಮತ ಪಡೆಯದಿದ್ದಾಗ. ಈ ರೀತಿಯ ಚಿತ್ರವನ್ನ, ಈ ರೀತಿಯ ಅಂಶವನ್ನ ನಾವು ಎಲ್ಲಿ ಗಮನಿಸ್ತೀವಿ ಅಂತಂದ್ರೆ ಈ 4 ಉತ್ತರಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಇಲ್ಲಿ ಸರಿಯಾದ ಉತ್ತರ ಡಿ. ಯಾವುದೇ ನಿರ್ದಿಷ್ಟ ಪಕ್ಷ ಸ್ಪಷ್ಟ ಬಹುಮತ ಪಡೆಯದೇ ಇದ್ದಾಗ ಹಲವಾರು ಪಕ್ಷದವರು ಸೇರಿ ಬಹುಮತವನ್ನ ಸಾಬೀತುಪಡಿಸಿ ಸರ್ಕಾರವನ್ನ ರಚಿಸುವಂತಹ, ಸಮ್ಮಿಶ್ರ ಸರ್ಕಾರವನ್ನ ರಚಿಸುವಂತಹ ಸಂದರ್ಭ.
ಅಂದ್ರೆ ಈ ಚಿತ್ರ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ಬಂದಿಲ್ಲದ ಕಾರಣ ಇವರೆಲ್ಲರೂ ಸೇರಿ ಸರ್ಕಾರವನ್ನ ರಚನೆ ಮಾಡುವಂತ ಕಸರತ್ತು ಮಾಡ್ತಾ ಇದ್ದಾರೆ, ಸಮ್ಮಿಶ್ರ ಸರ್ಕಾರವನ್ನ ರಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಗೊತ್ತಾಗುತ್ತೆ. ಇನ್ನು 5ನೇದಾಗಿ, ಈ ಕೆಳಗಿನವುಗಳಲ್ಲಿ ಆಸಿಯಾನ್ ಸದಸ್ಯ ರಾಷ್ಟ್ರ ಯಾವುದು? ಆಸಿಯಾನ್ ಇದೊಂದು ಸಂಘಟನೆ, ರಾಷ್ಟ್ರಗಳ ಸಂಘಟನೆ. ಇದರಲ್ಲಿ ಈ ಕೆಳಗಿನವುದು ಯಾವುದು ಆಸಿಯಾನ್ ಸದಸ್ಯ ರಾಷ್ಟ್ರವಾಗಿದೆ ಅನ್ನೋದನ್ನು ನೋಡಬೇಕು. ಅಂದ್ರೆ ಎ ಪೂರ್ವ ತಿಮೋರ್, ಬಿ ಮಾಲ್ಡೀವ್ಸ್, ಸಿ ಜಪಾನ್, ಡಿ ಬ್ರುನೈ. ಈ 4 ಉತ್ತರಗಳನ್ನು ಗಮನಿಸಿದಾಗ ಆಸಿಯಾನ್ನ ಸದಸ್ಯ ರಾಷ್ಟ್ರ ಯಾವುದು ಅಂದ್ರೆ ಡಿ ಬ್ರುನೈ ಅನ್ನುವಂಥದ್ದು ಆಸಿಯಾನ್ನ ಸದಸ್ಯ ರಾಷ್ಟ್ರ ಆಗಿದೆ ಅನ್ನೋದನ್ನ ನಾವು ಇಲ್ಲಿ ಉತ್ತರಿಸಬಹುದಾಗಿದೆ. ಇನ್ನು 1 ಅಂಕದ ಪ್ರಶ್ನೆಗಳಲ್ಲಿಯೇ 2ನೆಯ ಭಾಗ, ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳಗಳನ್ನ ಭರ್ತಿ ಮಾಡಿ. ಈ ಭಾಗದಿಂದಲೂ ಕೂಡ ನಾವು 5 ಅಂಕಗಳನ್ನ ಪಡಿಬಹುದು, ಒಂದೊಂದು ಸರಿಯಾದ ಉತ್ತರವನ್ನ ಬರೆದು. ಹಾಗಾದ್ರೆ ಇಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನೋದನ್ನ ನೋಡಬೇಕು. ಅಂದ್ರೆ ಇಲ್ಲಿ ನೋಡ್ಬೋದು, ಮೇಲೆ ಆನ್ಸರ್ಗಳನ್ನ ಕೊಟ್ಟಿದ್ದಾರೆ ಬ್ರಾಕೆಟ್ ನಲ್ಲಿ, ಕೆಳಗಡೆ ಪ್ರಶ್ನೆಗಳನ್ನ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿಯೇ ನಾವು ಆಯ್ಕೆ ಮಾಡಿ ಇಲ್ಲಿ ಕೆಳಗಡೆ ಉತ್ತರವನ್ನ ಬರಿಬೇಕು. ಇಲ್ಲಿ ನೋಡ್ಬೋದು, ರಾಜಾರಾಮ್ ಮೋಹನ್ ರಾಯ್ ಇದೆ, ನೀಲಿ ಬೆಳೆ ಇದೆ, ಪಂಚಶೀಲ ಇದೆ, ಲ್ಯಾಟಿನ್ ಇದೆ, ಜಡೆ ಬುಟ್ಟೋ ಅಂತ ಇದೆ. ಪ್ರಶ್ನೆಗಳನ್ನ ಏನ್ ಕೇಳಿದ್ದಾರೆ? ಚುನಾವಣೆಯ ಮೂಲ ಪದ ಎಲಿಗೆರ್ ಈ ಡ್ಯಾಶ್ ಪದದಿಂದ ಬಂದಿದೆ, ಅದನ್ನ ನಾವು ಇಲ್ಲಿ ಹಾಕಬೇಕು. ಪುನರುಜ್ಜೀವನದ ಅವಧಿಯಲ್ಲಿ ಭಾರತದಲ್ಲಿ ಸಾಮಾಜಿಕ ಪಿಡುಗನ್ನು ಹೋಗಲಾಡಿಸಲು ಡ್ಯಾಶ್ ಅವರು ಶ್ರಮಿಸಿದರು. ಬಂಗಾಳ ಸರ್ಕಾರವು ಡ್ಯಾಶ್ ಅನ್ನು ನಿಷೇಧಿಸಿತು. ಡ್ಯಾಶ್ ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವವಾಗಿದೆ. 1972ರಲ್ಲಿ ಸಿಮ್ಲಾ ಒಪ್ಪಂದಕ್ಕೆ ಇಂದಿರಾ ಗಾಂಧಿ ಮತ್ತು ಡ್ಯಾಶ್ ಅವರು ಸಹಿ ಹಾಕಿದರು. ಇಲ್ಲಿ ಮೇಲ್ಗಡೆ ಕೊಟ್ಟಿರುವಂತಹ ಉತ್ತರವನ್ನ ನಾವು ಒಂದೊಂದಾಗಿ ಇಲ್ಲಿ ಇದಕ್ಕೆ ಭರ್ತಿ ಮಾಡಿ ಬಿಟ್ಟ ಸ್ಥಳವನ್ನ ಭರ್ತಿ ನೋಡೋಣ. ಮೊದಲನೆಯದಾಗಿ 6ನೇದು, ಚುನಾವಣೆಯ ಮೂಲ ಪದ ಎಲಿಗೇರ್ ಡ್ಯಾಶ್ ಪದದಿಂದ ಬಂದಿದೆ. ನಿಮಗೆಲ್ಲ ಗೊತ್ತು ಎಲಿಗೇರ್ ಎನ್ನುವಂಥದ್ದು ಯಾವ ಭಾಷೆಯ ಪದದಿಂದ ಬಂದಿರುವಂಥದ್ದು. ಎಲಿಗೇರ್ ಅನ್ನುವಂಥ ಪದ ಅಲ್ಲಿ ಆನ್ಸರ್ ಕೊಟ್ಟಿರುವಂಥದ್ದನ್ನು ಗಮನಿಸಿದರೆ ಲ್ಯಾಟಿನ್ ಭಾಷೆಯ ಪದದಿಂದ ಬಂದಿದೆ. ಅಂದ್ರೆ ಚುನಾವಣೆಯ ಮೂಲ ಪದ ಎಲಿಗೇರ್, ಇದು ಲ್ಯಾಟಿನ್ ಭಾಷೆಯ ಪದದಿಂದ ಬಂದಿದೆ. ಇದು ಸರಿಯಾದ ಉತ್ತರ. ಇನ್ನು 7ನೇದಾಗಿ, ಪುನರುಜ್ಜೀವನದ ಅವಧಿಯಲ್ಲಿ ಭಾರತದಲ್ಲಿ ಸಾಮಾಜಿಕ ಪಿಡುಗುಗಳನ್ನ ಹೋಗಲಾಡಿಸಲು ಇವರು ಶ್ರಮಿಸಿದರು. ಡ್ಯಾಶ್ ಅವರು ಯಾರು ಶ್ರಮಿಸಿದರು? ಆ ಉತ್ತರಗಳನ್ನ ಗಮನಿಸಿದಾಗ ಪುನರುಜ್ಜೀವನ ಅವಧಿಯಲ್ಲಿ ಅಲ್ಲಿ ಈ ಒಂದು ಸಾಮಾಜಿಕ ಪಿಡುಗುಗಳನ್ನ, ಮೂಢನಂಬಿಕೆಗಳನ್ನ, ಬಾಲ್ಯ ವಿವಾಹದ ಪದ್ಧತಿಗಳನ್ನ ಹೋಗಲಾಡಿಸಲಿಕ್ಕೆ ಶ್ರಮಿಸಿರುವಂತಹ ವ್ಯಕ್ತಿ ಯಾರು ಅಂದ್ರೆ ರಾಜಾರಾಮ್ ಮೋಹನ್ ರಾಯ್. ರಾಜಾರಾಮ್ ಮೋಹನ್ ರಾಯ್ ಅವರು ಈ ಅವಧಿಯಲ್ಲಿ, ಪುನರುಜ್ಜೀವನದ ಅವಧಿಯಲ್ಲಿ ಸಾಮಾಜಿಕ ಪಿಡುಗನ್ನ ಹೋಗಲಾಡಿಸಲಿಕ್ಕೆ ಶ್ರಮಿಸಿದರು. ಇಲ್ಲಿ ರಾಜಾರಾಮ್ ಮೋಹನ್ ರಾಯ್ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಬಂಗಾಳ ಸರ್ಕಾರವು ಡ್ಯಾಶ್ ಅನ್ನು ನಿಷೇಧಿಸಿತು. ಯಾವ ನಿಷೇಧಿಸಿತು ಬಂಗಾಳ ಸರ್ಕಾರ? ಅಲ್ಲಿ ನೀವು ನೋಡ್ಬೋದು, ನೀಲಿ ಬೆಳೆ ಅನ್ನುವಂಥದ್ದು ಉತ್ತರ ಇದೆ. ನೀಲಿ ಬೆಳೆ ಬೆಳೆಯುವುದನ್ನ ಬಂಗಾಳ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ನಿಷೇಧವನ್ನ ಹೇರುತ್ತೆ. ಬೆಳಿಲಿಕ್ಕೆ ರೈತರು ಆ ಒಂದು ಬೆಳೆಯನ್ನ ಬೆಳಿಬಾರ್ದು ಅಂತ ನಿಷೇಧವನ್ನ ಹೇರಿರುತ್ತೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ? ನೀಲಿ ಬೆಳೆ. ಇನ್ನು 9ನೇದಾಗಿ, ಡ್ಯಾಶ್ ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವವಾಗಿದೆ. ಭಾರತದ ಅನೇಕ ವಿದೇಶಾಂಗ ತತ್ವದ ಮೂಲ ತತ್ವಗಳನ್ನು ನಾವು ನೋಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ಇಲ್ಲಿ ಬ್ರಾಕೆಟ್ನಲ್ಲಿ ಕೊಟ್ಟಿರುವಂಥದ್ದನ್ನು ಗಮನಿಸಿದರೆ ಯಾವುದು ಅಂದ್ರೆ ಪಂಚಶೀಲ ತತ್ವವು ಕೂಡ ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವ ಆಗಿರೋದನ್ನು ನಾವು ಕಾಣ್ತೀವಿ. ಇನ್ನು 10ನೇದಾಗಿ, 1972ರ ಸಿಮ್ಲಾ ಒಪ್ಪಂದಕ್ಕೆ ಇಂದಿರಾ ಗಾಂಧಿ ಮತ್ತು ಡ್ಯಾಶ್ ರವರು ಸಹಿ ಹಾಕಿದರು. ಯಾರ್ಯಾರು ಸಹಿ ಹಾಕಿದರು? ಇಂದಿರಾ ಗಾಂಧಿ ಮತ್ತು ಡ್ಯಾಶ್ ಮನ್ಸ್ ಯಾರು? 1972ರ ಸಿಮ್ಲಾ ಒಪ್ಪಂದ ಅಂದ್ರೆ ಸರಿಯಾದ ಉತ್ತರ ಜಡೆ ಬುಟ್ಟೋ. ಪಾಕಿಸ್ತಾನದ ಜಡೆ ಬುಟ್ಟೋ, ಭಾರತದ ಇಂದಿರಾ ಗಾಂಧಿ ಇಬ್ರು ಸೇರಿ 1972ರಲ್ಲಿ ಸಿಮ್ಲಾ ಒಪ್ಪಂದಕ್ಕೆ ಸಹಿಯನ್ನ ಹಾಕ್ತಾರೆ. ಹೀಗೆ ಈ 5 ಬಿಟ್ಟ ಸ್ಥಳವನ್ನ ಭರ್ತಿ ಮಾಡಿ ನಾವು 5 ಅಂಕಗಳನ್ನ ಪಡೆದುಕೊಳ್ಳಬಹುದು. ಇನ್ನು ಹೊಂದಿಸಿ ಬರೆಯಿರಿ ಅಂದಾಗ ಇದು ಕೂಡ 5 ಪ್ರಶ್ನೆಗಳು. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಸಂಖ್ಯೆ 11 ಮಾತ್ರ ಇದೆ. ಮುಂದೆ ABCD ಅಂತ ಇದೆ. ಇವೆಲ್ಲವೂ ಕೂಡ 11 ಪ್ರಶ್ನೆ ಸಂಖ್ಯೆಗೆ ಒಳಗೊಂಡಿರ್ತಾ ಇದೆ. ಹಾಗಾಗಿ ಹೊಂದಿಸಿ ಬರೆಯಿರಿ ಅನ್ನೋದು ಇಲ್ಲಿ 5 ಅಂಕಗಳನ್ನ ನಮಗೆ ನೀಡ್ತಾ ಇದೆ. ಅದು ಒಂದೊಂದಾಗಿ ನೋಡೋಣ. ಇಲ್ಲಿ ಕೊಟ್ಟಿದ್ದಾರೆ ಎ ಮತ್ತು ಬಿ ಪಟ್ಟಿಯನ್ನ. ಎ ಪಟ್ಟಿಯಲ್ಲಿ ಅಂದ್ರೆ ಆಪರೇಷನ್ ಪೋಲೋ, ಆಫ್ರಿಕಾ, ಅಸಿರಿಯನ್ಸ್, HJ ಮಾರ್ಗೆಂಥೋ, ಭಾರತ. ಈ ಕಡೆ 6 ಉತ್ತರಗಳನ್ನ ನೀಡಿದ್ದಾರೆ. ಅದು ಒಂದಕ್ಕೊಂದು ಮ್ಯಾಚ್ ಆಗೋದಿಲ್ಲ, ನಾವು ಮ್ಯಾಚ್ ಮಾಡಬೇಕು. ಒಂದು ಜನಾಂಗೀಯತೆ ಇದೆ, ಸಿರಿಯಾ ಇದೆ, G20 ಇದೆ, ದಿ ಹೇಗ್ ಇದೆ, ಹೈದರಾಬಾದಿನ ನಿಜಾಮ ಇದೆ, ಅಂತಾರಾಷ್ಟ್ರೀಯ ಸಂಬಂಧಗಳು. ಈಗ ನಾವು ಎ ಪಟ್ಟಿಯನ್ನ ಇಟ್ಟುಕೊಂಡು ಇವುಗಳನ್ನ ಒಂದೊಂದಾಗಿ ನಾವು ಇಲ್ಲಿ
ಏನ್ ಮಾಡೋಣ ಅಂದ್ರೆ ಹೊಂದಿಸುವಂತ ಕೆಲಸವನ್ನ ಮಾಡೋಣ. ಮೊದಲನೇದಾಗಿ ಇಲ್ಲಿ ನೋಡಿ, ಎ ಪಟ್ಟಿಯಲ್ಲಿ ಎ ಅನ್ನುವಂತ ಪಟ್ಟಿಯನ್ನು ಇಟ್ಕೊಂಡ್ವಿ. ಈಗ ಮೊದಲಿಗೆ ಎ ಆಪರೇಷನ್ ಪೋಲೋ. ಇದು ಆಪರೇಷನ್ ಪೋಲೋ ಅನ್ನುವುದು ಯಾರಿಗೆ ಸಂಬಂಧಪಟ್ಟಿದೆ? ಈ ಎದುರಿನ ಪಟ್ಟಿಯನ್ನ ಗಮನಿಸಿದಾಗ ಅಂದ್ರೆ ಅಲ್ಲಿ ಹೈದರಾಬಾದಿನ ನಿಜಾಮ. ಯಾಕಂದ್ರೆ ಆಪರೇಷನ್ ಪೋಲೋ ನಡೆದಿರುವುದು ಹೈದರಾಬಾದಿನ ನಿಜಾಮನ ದುರಾಡಳಿತದ ವಿರುದ್ಧ ನಡೆಸಿದ ಪೊಲೀಸ್ ಕಾರ್ಯಾಚರಣೆ, ಅದಕ್ಕೆ ಆಪರೇಷನ್ ಪೋಲೋ ಅಂತಾರೆ. ಹಾಗಾಗಿ ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಬಿ ಅನ್ನೋದು ಜನಾಂಗೀಯತೆ ಹೊಂದದೆ. ಯಾಕಂದ್ರೆ ಆಫ್ರಿಕಾದಲ್ಲಿ ಏನಿದೆ, ಜನಾಂಗೀಯತೆ ಕಂಡು ಬರ್ತಾ ಇದೆ, ಕರಿಯರು ಬಿಳಿಯರು ಅನ್ನುವಂಥದ್ದು. ಇದು ಅದಕ್ಕೆ ಸೆಟ್ ಆಗುವಂತಹದ್ದು ಜನಾಂಗೀಯತೆ. ಆಮೇಲೆ ಅಸೀರಿಯನ್ಸ್ ಅಂತ ಬರ್ತಾ ಇದೆ. ಅಸೀರಿಯನ್ಸ್ ಇದು ಒಂದು ಬುಡಕಟ್ಟು ಜನಾಂಗ. ಎಲ್ಲಿದೆ ಈ ಜನಾಂಗ ಅಂದ್ರೆ ಸಿರಿಯಾದಲ್ಲಿದೆ. ಅಲ್ಲಿ ಬರ್ತದೆ ಅರಬ್ ಕಟ್ಸು, ಅರ್ಮೇನಿಯನ್ಸು, ಅಸೀರಿಯನ್ಸು ಅಂತ ಬರ್ತಾ ಇವೆ. ಆ ಅಸೀರಿಯನ್ಸ್ ಅನ್ನುವಂಥದ್ದು ಸಿರಿಯಾಕ್ಕೆ ಸಂಬಂಧಪಡುವಂತದ್ರಿಂದ ಸಿರಿಯಾ ಅಂತ ನಾವಿಲ್ಲಿ ಜೋಡಿಸಬಹುದಾಗಿದೆ. ಮತ್ತೆ HG ಮಾರ್ಗೆಂತೋ ಅಂತ ಬರ್ತಾರೆ. HG ಮಾರ್ಗೆಂತೋ ಅನ್ನೋದು ಅಂತಾರಾಷ್ಟ್ರೀಯ ಸಂಬಂಧಕ್ಕೆ ಸಂಬಂಧಪಟ್ಟಂತಹ ಹೇಳಿಕೆಗಳನ್ನ, ವ್ಯಾಖ್ಯಾನಗಳನ್ನ, ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಉಲ್ಲೇಖ ಮಾಡಿದಂಥವರು HG ಮಾರ್ಗೆಂತೋ ಅವರು ಆಗಿದ್ದಾರೆ. ಇನ್ನು ಈ ಭಾರತಕ್ಕೆ ಸಂಬಂಧಪಟ್ಟದ್ದು ಅಂದ್ರೆ ಈ ಒಂದು ಅಂಶದಲ್ಲಿ ಉತ್ತರದಲ್ಲಿ ನೋಡಿದಾಗ G20 ಹೊಂದಿಕೆ ಆಗುತ್ತೆ. ಯಾಕೆಂದ್ರೆ ಭಾರತ G20ಯ ಒಂದು ಸದಸ್ಯ ರಾಷ್ಟ್ರ ಆಗಿದೆ. ಹಾಗಾಗಿ ಇಲ್ಲಿ ಭಾರತಕ್ಕೆ G20 ಇದು ಸರಿಯಾದ ಉತ್ತರ ಆಗುತ್ತೆ. ಹೀಗೆ ಹೊಂದಿಸಿ ಬರೆದು ನಾವು ಈ ಒಂದು ಭಾಗದಿಂದ 5 ಅಂಕಗಳನ್ನ ಪಡೆದುಕೊಳ್ಳಬಹುದು. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಇದು ಕೂಡ ಹೇಗಿದೆ, 1 ಅಂಕದ ಪ್ರಶ್ನೆ. ಇದು ಉತ್ತರವನ್ನ ನಾವು ವಿಚಾರ ಮಾಡಿ ಬರೀಬೇಕು ಅಥವಾ ನಮ್ಮ ನೆನಪಿಸಿಕೊಂಡು ಬರೆಯುವಂತಹ ಪ್ರಶ್ನೆ. ಯಾವುದು ನೋಡೋಣ. ಮೊದಲನೆಯದಾಗಿ, ರಾಜ್ಯ ಸರ್ಕಾರದಲ್ಲಿ ಸಂಪುಟ ಕಾರ್ಯದರ್ಶಿಯಾಗಿ ಯಾರು ಕಾರ್ಯನಿರ್ವಹಿಸುವರು? ಸಂಪುಟ ಕಾರ್ಯದರ್ಶಿ ಅಂದ ತಕ್ಷಣ ನಮಗೆ ಕೇಂದ್ರ ಸರ್ಕಾರ ನೆನಪಾಗುತ್ತೆ. ಆದ್ರೆ ರಾಜ್ಯ ಸರ್ಕಾರದಲ್ಲಿಯೂ ಕೂಡ ಒಬ್ರು ಸಂಪುಟ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಯಾರೆಂದರೆ ರಾಜ್ಯ ಸರ್ಕಾರದಲ್ಲಿ ಸಂಪುಟ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುವವರು ಮುಖ್ಯ ಕಾರ್ಯದರ್ಶಿ, ಚೀಫ್ ಸೆಕ್ರೆಟರಿ. ಇವರು ಸಂಪುಟ ಸಭೆಯಲ್ಲಿ ಭಾಗವಹಿಸುವಂತಹ ಏಕೈಕ ನಾಗರಿಕ ಸೇವಾ ವರ್ಗದ ಸದಸ್ಯರಾಗಿರುವುದರಿಂದ ಇವರನ್ನ ಸಂಪುಟ ಕಾರ್ಯದರ್ಶಿ ಅಂತ ಕೂಡ ಕರೀತಾರೆ. ಹಾಗಾಗಿ ರಾಜ್ಯ ಸರ್ಕಾರದಲ್ಲಿ ಸಂಪುಟ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುವವರು ಯಾರು ಅಂತಂದ್ರೆ ಮುಖ್ಯ ಕಾರ್ಯದರ್ಶಿ ಆಗಿದ್ದಾರೆ. ನೆಕ್ಸ್ಟ್ 2ನೇ ಪ್ರಶ್ನೆ. ಇದರಲ್ಲಿ 13ನೇದಾಗಿ, ಡಾಕ್ಟರ್ BR ಅಂಬೇಡ್ಕರ್ ಅವರು ಸ್ವತಃ ಪ್ರವೇಶಿಸಲು ಮುನ್ನುಗ್ಗಿದ ದೇವಾಲಯ ಯಾವುದು? BR ಅಂಬೇಡ್ಕರ್ ಅವರು ಒಂದು ದೇವಾಲಯವನ್ನ ಪ್ರವೇಶ ಮಾಡ್ತಾರೆ ಸ್ವತಃ. ಯಾಕೆಂದ್ರೆ ಆಗಿನ ಕಾಲದಲ್ಲಿ ಅಸ್ಪೃಶ್ಯರಿಗೆ ದೇವಾಲಯ ಪ್ರವೇಶಕ್ಕೆ ಏನಾಗಿತ್ತು ಅಂತಂದ್ರೆ ಅವರಿಗೆ ಅಲ್ಲಿ ಅವಕಾಶ ಇರಲಿಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಸ್ವತಃ ಒಂದು ದೇವಾಲಯವನ್ನ ಪ್ರವೇಶ ಮಾಡಲಿಕ್ಕೆ ತಮ್ಮ ಅನುಯಾಯಿಗಳೊಂದಿಗೆ ಪ್ರಯತ್ನ ಮಾಡಿ ಆ ಪ್ರವೇಶ ಮಾಡ್ತಾರೆ. ಆ ದೇವಾಲಯ ಯಾವುದು ಅಂತಂದ್ರೆ ನಾಸಿಕದ ಕಲಾರಾಮ್ ಮಂದಿರ. ನಾಸಿಕ್ದಲ್ಲಿರುವಂತಹ ಕಲಾರಾಮ್ ಮಂದಿರವನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಸ್ವತಃ ಪ್ರವೇಶ ಮಾಡಿರುವಂತಹ ದೇವಾಲಯ ಆಗಿದೆ. ಇನ್ನು 14ನೇದಾಗಿ, ಕಾರ್ಮಿಕ ಚಳುವಳಿಯ ಯಾವುದಾದ್ರೂ ಒಂದು ಕಾರಣವನ್ನು ಬರೆಯಿರಿ. ಕಾರ್ಮಿಕ ಚಳುವಳಿಯ ಯಾವುದಾದ್ರೂ ಒಂದು ಕಾರಣವನ್ನ ಬರೆಯಿರಿ ಅಂದಾಗ ಅನೇಕ ಕಾರಣಗಳಿವೆ. ಅವುಗಳಲ್ಲಿ ಯಾವುದಾದ್ರೂ ಒಂದನ್ನು ಬರೀಬೇಕು. ಉದಾಹರಣೆಗಾಗಿ ಕಾರ್ಮಿಕರ ಹಿತಾಸಕ್ತಿಯ ನಿರ್ಲಕ್ಷ್ಯ ಆಗಿರ್ಬೋದು, ಉದ್ಯೋಗಿಗಳ ಕಡೆಗಣನೆ ಆಗಿರಬಹುದು, ಸೌಲಭ್ಯ ಪಡಿಬೇಕು ಅನ್ನುವ ಕಾರಣದಿಂದಲೂ ಆಗಿರಬಹುದು, ಕಲ್ಯಾಣ ಕಾರ್ಯಕ್ರಮಗಳಿಗಾಗಿ ಅವರು ಚಳುವಳಿಯನ್ನ ಮಾಡಿರುವುದನ್ನ ನೋಡ್ತೀವಿ. ಹಾಗಾಗಿ ಕಾರ್ಮಿಕ ಚಳುವಳಿಯ ಒಂದು ಕಾರಣ ಆಯ್ತಂದ್ರೆ ಈ 4ರಲ್ಲಿ ಯಾವುದಾದ್ರೂ ಒಂದನ್ನು ನಾವು ಬರೆದಾಗ ಸರಿಯಾದ ಉತ್ತರ ಆಗುತ್ತೆ. ಇನ್ನು 15ನೇದಾಗಿ, ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಯಾರು? ನಿಮಗೆಲ್ಲ ಗೊತ್ತು, ನಮ್ಮ ಭಾರತ ಒಂದು ಈ ಹೊತ್ತಿನಲ್ಲಿ ಇಷ್ಟೊಂದು ಪವರ್ಫುಲ್ ರಾಷ್ಟ್ರವಾಗಿ ಮುಂದುವರಿಯುತ್ತಿರುವ ರಾಷ್ಟ್ರವಾಗಲಿಕ್ಕೆ ಕಾರಣ ಅಂದ್ರೆ ನಮ್ಮ ವಿದೇಶಾಂಗ ನೀತಿ. ಆ ವಿದೇಶಾಂಗ ನೀತಿ ಪ್ರಾರಂಭದಲ್ಲಿ ಸ್ವತಂತ್ರವಾದಂದಿನಿಂದ ಉತ್ತಮವಾದ ವಿದೇಶಾಂಗ ನೀತಿಯನ್ನು ಕಲ್ಪಿಸಿಕೊಟ್ಟಂತ ಶ್ರೇಯಸ್ಸು ಸಲ್ಲೋದು ಯಾರಿಗೆ ಅನ್ನೋದಂದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಅಂತ ಕರೀತಾರೆ. 16ನೇದಾಗಿ, CTBT ವಿಸ್ತರಿಸಿ. CTBT ಅಂದ್ರೆ ಏನು? ಇದನ್ನ ವಿಸ್ತಾರ ಮಾಡಿ ಬರೀಬೇಕು. CTBT ಅಂದ್ರೆ ಏನು ಅಂದ್ರೆ ನಾವು ನೋಡಿದಾಗ CTBT ಅಂದ್ರೆ ಕಾಂಪ್ರಿಹೆನ್ಸಿವ್ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿ. ಕಾಂಪ್ರಿಹೆನ್ಸಿವ್ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅನ್ನೋದಕ್ಕೆ CTBT ಅಂತ ಕರೀತಾರೆ. ಕನ್ನಡದಲ್ಲಿ ನಾವು ಇದನ್ನ ಸಮಗ್ರ ಅಣ್ವಸ್ತ್ರ ಪರೀಕ್ಷಾ ನಿಷೇಧ ಒಪ್ಪಂದ, ಸಮಗ್ರ ಅಣ್ವಸ್ತ್ರ ಪರೀಕ್ಷೆ ನಿಷೇಧ ಒಪ್ಪಂದ ಅಂತ ಕರಿತೀವಿ. ಇದಕ್ಕೆ CTBT ಅಂತ ಕರೀತಾರೆ. ಇದಕ್ಕೆ ಭಾರತವು ಕೂಡ ರುಜು ಹಾಕಿರುವುದನ್ನು ನಾವು ಗಮನಿಸ್ತೀವಿ. ಈಗ ಭಾಗ ಬಿ. ಈ ಕೆಳಗಿನ ಯಾವುದಾದ್ರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸಿ. ವಾಕ್ಯಗಳಲ್ಲಿ ಆದ್ರೂ ಉತ್ತರಿಸಬಹುದು, 1-2 ಪದಗಳಲ್ಲಿ ಆದ್ರೂ ಉತ್ತರಿಸಬಹುದು. ಈ ಭಾಗದಿಂದ 2 ಅಂಕಗಳು ಪ್ರತಿಯೊಂದು ಪ್ರಶ್ನೆಗೂ ನಮಗೆ ದೊರೀತಾ ಇದೆ.
ಹಾಗಾದ್ರೆ ಯಾವುದು ಈ ಮಾಡೆಲ್ ಎರಡನೇದರಲ್ಲಿ ನೋಡಬೇಕು ಅಂದ್ರೆ ಮೊದಲನೇದಾಗಿ ಭಾರತದ ಚುನಾವಣಾ ಆಯೋಗ ಅಂದ್ರೆ ಸೀರಿಯಲ್ ನಂಬರ್ 17. ಭಾರತದ ಚುನಾವಣಾ ಆಯೋಗವು ಒಂದು ಸ್ವತಂತ್ರ ಅಂಗವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ? ನಿಮಗೆಲ್ಲ ಗೊತ್ತು, ಭಾರತದ ಚುನಾವಣಾ ಆಯೋಗ ಒಂದು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವಂತಹ ಅಂಗ. ಹೇಗೆ ಕಾರ್ಯನಿರ್ವಹಿಸುತ್ತದೆ ಅನ್ನುವಂಥ ಪ್ರಶ್ನೆ ಇದು. ಸ್ವಲ್ಪ ನಾವು ಥಾಟ್ ಮಾಡಿ ನೇರವಾಗಿ ಪ್ರಶ್ನೆಗೆ ಉತ್ತರ ಬರಲಿಲ್ಲ ಅಂದ್ರೂ ನಾವು ಥಿಂಕ್ ಮಾಡಿ ಬರೆಯುವಂತಹ ಹಾರ್ಡ್ ಕ್ವಶನ್ ಇದು. ಹೇಗೆ ಅಂದ್ರೆ ಸಂವಿಧಾನದ 324 ಮತ್ತು 329 ಅಂದ್ರೆ 24ರಿಂದ 29 ವಿಧಿಗಳು ಭಾರತದ ಚುನಾವಣಾ ಆಯೋಗ ಮುಕ್ತ ನಿಷ್ಪಕ್ಷಪಾತವಾದ ಚುನಾವಣೆಗಳನ್ನ ನಡೆಸುವ ಅಧಿಕಾರ ನೀಡಿದೆ. ಸಂವಿಧಾನದ ಒಂದು ಸ್ವಾಯತ್ತ ಸಂಸ್ಥೆ ಇದು ಚುನಾವಣಾ ಆಯೋಗ. ಇದು ಚುನಾವಣೆಗಳನ್ನ ನಡೆಸುವಂತಹ ಸ್ವತಂತ್ರ ಅಂಗವಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ಹಾಗಾಗಿ 324ರಿಂದ 29ನೇ ವಿಧಿಯ ಅನುಸಾರ ಒಂದು ಸ್ವಾಯತ್ತ ಸಂಸ್ಥೆಯಾಗಿರುವಂತಹ ನಮ್ಮ ಚುನಾವಣಾ ಆಯೋಗ ಸ್ವತಂತ್ರವಾಗಿ ಚುನಾವಣೆಯನ್ನ ನಡೆಸುವಂತಹ ಕಾರ್ಯ ಮಾಡ್ತದೆ ಅಂತ ನಾವು ಇಲ್ಲಿ ಉತ್ತರಿಸಬಹುದು. ಇನ್ನು 18ನೇದಾಗಿ ರಾಜಕೀಯ ತಾಟಸ್ಥ್ಯ ಎಂದರೇನು? ಬಹುಶಃ ತಮಗೆ ಗೊತ್ತಿರ್ಬೋದು, 3ನೇ ಅಧ್ಯಾಯದಲ್ಲಿ ಬರುತ್ತೆ. ರಾಜಕೀಯ ತಾಟಸ್ಥ್ಯ ನಾಗರಿಕ ಸೇವಾ ವರ್ಗದ ಒಂದು ಲಕ್ಷಣ ಇದು. ರಾಜಕೀಯ ತಾಟಸ್ಥ್ಯ ಅಂದ್ರೆ ಏನು? ನೀವೆಲ್ಲ ನೋಡ್ಬೋದು. ರಾಜಕೀಯ ತಾಟಸ್ಥ್ಯ ಅಂದ್ರೆ ನಾಗರಿಕ ಸೇವಾ ವರ್ಗದ ನೌಕರರು ಸಂವಿಧಾನದ ಚೌಕಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸಬೇಕು. ಯಾವುದೇ ರಾಜಕೀಯ ಪಕ್ಷಗಳೊಂದಿಗೆ ಗುರುತಿಸಿಕೊಳ್ಳದೆ ರಾಜಕೀಯವಾಗಿ ತಟಸ್ಥರಾಗಿರಬೇಕು. ಇದನ್ನೇ ನಾವು ಏನಂತ ಕರಿತೀವಿ? ರಾಜಕೀಯ ತಾಟಸ್ಥ್ಯ ಅಂತ ಕರಿತೀವಿ. ಅಂದ್ರೆ ಒಬ್ಬ ಸರ್ಕಾರದಿಂದ ವೇತನವನ್ನ ಪಡೆಯುತ್ತಿರುವಂತಹ ಒಬ್ಬ ವ್ಯಕ್ತಿ ಸರ್ಕಾರಿ ನೌಕರ ಅಂತಂದ್ರೆ ಇವರು ರಾಜಕೀಯವಾಗಿ ತಟಸ್ಥರಾಗಿರಬೇಕು. ತಾವು ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಅದರ ಅಧೀನದಲ್ಲಿ ಕೆಲಸ ಮಾಡಬೇಕು ಮತ್ತು ಓಪನ್ ಆಗಿ ಯಾವುದೇ ಪಕ್ಷಕ್ಕೆ ಇವರು ಗುರುತಿಸಿಕೊಳ್ಳುವಂತಿಲ್ಲ. ಇದನ್ನೇ ನಾವು ರಾಜಕೀಯ ತಾಟಸ್ಥ್ಯ ಅಂತ ಕರಿತೀವಿ. ಇನ್ನು 19ನೇದಾಗಿ ಅಖಿಲ ಭಾರತ ಸೇವೆಗಳಿಗೆ 2 ಉದಾಹರಣೆಗಳನ್ನ ನೀಡಿ. ಅಖಿಲ ಭಾರತದ ಸೇವೆಗಳಿಗೆ 2 ಉದಾಹರಣೆ. ಅಖಿಲ ಭಾರತ ಸೇವೆಗಳು ಆಲ್ ಇಂಡಿಯಾ ಸರ್ವಿಸಸ್ ಅಂತ ಕರಿತೀವಿ. ಪ್ರಮುಖವಾಗಿ 3 ಸರ್ವಿಸಸ್ಗಳನ್ನು ನಾವು ನೋಡ್ತೀವಿ. ಅದರಲ್ಲಿ ನಾವು ಯಾವುದಾದ್ರೂ 2 ಬರೆದಾಗ ಸರಿಯಾದ ಉತ್ತರ ಆಗುತ್ತೆ. ಯಾವುದು ಅಂತಂದ್ರೆ IAS ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್, ಭಾರತದ ಆಡಳಿತಾತ್ಮಕ ಸೇವೆ. IPS ಇಂಡಿಯನ್ ಪೊಲೀಸ್ ಸರ್ವಿಸಸ್ ಅಂದ್ರೆ ಭಾರತೀಯ ಪೊಲೀಸ್ ಸೇವೆ. IFS ಇಂಡಿಯನ್ ಫಾರೆಸ್ಟ್ ಸರ್ವಿಸಸ್ ಅಂದ್ರೆ ಭಾರತದ ಅರಣ್ಯ ಸೇವೆ. ಈ 3ರಲ್ಲಿ ಯಾವುದಾದ್ರೂ 2 ನಾವು ಬರೆದಾಗ ಸರಿಯಾದ ಉತ್ತರ ಆಗುತ್ತೆ. ಅಂದ್ರೆ ಅಖಿಲ ಭಾರತೀಯ ಸೇವೆಗೆ ಸಂಬಂಧಪಟ್ಟ IAS, IPS ಮತ್ತು IFS ಇವುಗಳಲ್ಲಿ 2 ನಾವು ಬರೀಬೇಕು. ನೆಕ್ಸ್ಟ್, ಚಿಪ್ಕೋ ಚಳುವಳಿಯ 2 ನೇತಾರರನ್ನು ಹೆಸರಿಸಿ. ಚಿಪ್ಕೋ ಚಳುವಳಿ ಪರಿಸರದ ರಕ್ಷಣೆಗಾಗಿ ಮರಗಳನ್ನ ಅಪ್ಪಿಕೊಳ್ಳುವಂತಹ ಚಿಪ್ಕೋ ಚಳುವಳಿಯನ್ನ ಪ್ರಾರಂಭಿಸಿದ 2 ನೇತಾರರು. ಅವ್ರು ಯಾರು? ಅವರ ಹೆಸರುಗಳನ್ನ ನಾವು ಇಲ್ಲಿ ಹೆಸರಿಸಬೇಕು. 3-4 ಜನ ಬರ್ತಾರೆ, ಅವರಲ್ಲಿ 2 ಹೆಸರನ್ನ ನಾವು ಇಲ್ಲಿ ಹೆಸರಿಸಬೇಕು. ಅದರಲ್ಲಿ ಪ್ರಮುಖವಾಗಿ ಬರುವಂತವ್ರು ಅಂತಂದ್ರೆ ಚಾಂಡಿ ಪ್ರಸಾದ್ ಭಟ್, ಸುಂದರ್ಲಾಲ್ ಬಹುಗುಣ್, ಘನಶ್ಯಾಮ್ ಶಾತುರಿ, ಧೂಮ್ ಸಿಂಗ್ ನೇಗಿ. ಈ 4ರಲ್ಲಿ ಯಾರದಾದ್ರೂ 2 ಹೆಸರನ್ನ ನಾವು ಇದಕ್ಕೆ ಉತ್ತರಿಸಿದಾಗ ಸರಿಯಾದ ಉತ್ತರ ಆಗುತ್ತೆ. ಇವರೆಲ್ಲರೂ ಕೂಡ ಚಿಪ್ಕೋ ಚಳುವಳಿಯ ನೇತಾರರು ಆಗಿದ್ದಾರೆ. ಇನ್ನು 21ನೇದಾಗಿ ಇದು ಕೂಡ ಒಂದು ರೀತಿಯ ವಿಚಾರ ಮಾಡಿ ಉತ್ತರಿಸುವಂತಹ ಹಾಟ್ ಪ್ರಶ್ನೆ. ಈ ಕೆಳಗಿನ ಚಿತ್ರವನ್ನ ಗಮನಿಸಿ. ಆಸ್ಟ್ರೇಲಿಯಾದ ವಿಶಿಷ್ಟ ಗುಣವನ್ನ ಬರೆಯಿರಿ. ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ಒಂದೊಂದು ವಿಶಿಷ್ಟ ಗುಣ ಇದೆ. ಆದ್ರೆ ಈ ಚಿತ್ರವನ್ನ ಗಮನಿಸಿದಾಗ ನಮಗೆ ಆಸ್ಟ್ರೇಲಿಯಾದ ವಿಶಿಷ್ಟ ಗುಣ ಗೊತ್ತಾಗುತ್ತೆ. ನಾವು ಚಿತ್ರವನ್ನ ಗಮನಿಸಿದಾಗ ಏನ್ ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ ನೋಡಬಹುದು. ಈ ಚಿತ್ರವನ್ನು ಗಮನಿಸಿದಾಗ ಮೂಲ ಆದಿವಾಸಿ ಬುಡಕಟ್ಟು ಜನಾಂಗದವರು ನೃತ್ಯವನ್ನು ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ಇಲ್ಲಿ ಆದಿವಾಸಿ ಜನಾಂಗ ಬುಡಕಟ್ಟು ಜನಾಂಗದವರು ನೃತ್ಯ ಮಾಡ್ತಾ ಇರೋದನ್ನು ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ ಆಸ್ಟ್ರೇಲಿಯಾದ ವಿಶಿಷ್ಟ ಗುಣ ಯಾವುದು ಅಂತಂದ್ರೆ ಮೂಲ ನಿವಾಸಿತನ. ಹಾಗಾಗಿ ಈ ಚಿತ್ರವನ್ನು ಗಮನಿಸಿದಾಗ ಆಸ್ಟ್ರೇಲಿಯಾದ ವಿಶಿಷ್ಟ ಗುಣ ನಮಗೆ ಏನ್ ಅನಿಸುತ್ತೆ ಅಂದ್ರೆ ಮೂಲ ನಿವಾಸಿತನದ ಗುಣ ಪ್ರತಿಬಿಂಬಿಸುತ್ತದೆ. ಹಾಗಾಗಿ ಆಸ್ಟ್ರೇಲಿಯಾದ ವಿಶಿಷ್ಟ ಗುಣ ಎಂದರೆ ಮೂಲ ನಿವಾಸಿತನ. ಇದನ್ನು ನಾವು ಉತ್ತರಿಸಬಹುದು, 2 ಅಂಕವನ್ನು ಪಡೆಯಬಹುದು. ಇನ್ನು ಖಾಸಗೀಕರಣದ 2 ರಾಜಕೀಯ ಪರಿಣಾಮಗಳನ್ನು ತಿಳಿಸಿ. ಖಾಸಗೀಕರಣ, ಪ್ರೈವೇಟೈಸೇಷನ್, ಇದರ 2 ಪೊಲಿಟಿಕಲ್ ಇಂಪ್ಲಿಕೇಶನ್ಸ್, ರಾಜಕೀಯ ಪರಿಣಾಮಗಳು ಏನು ಅನ್ನೋದನ್ನು ಗಮನಿಸಿದಾಗ ಬಹಳಷ್ಟು ರಾಜಕೀಯ ಪರಿಣಾಮಗಳಿವೆ. ಅವುಗಳಲ್ಲಿ ನಾವು 2 ಬರಿಬೇಕು. ಅದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಉದಾಹರಣೆಗೆ ಸಂಪತ್ತಿನ ಕೇಂದ್ರೀಕರಣ ಆಗುತ್ತೆ ಖಾಸಗೀಕರಣದಿಂದ. ಅಧಿಕ ಲಾಭವನ್ನ ಖಾಸಗಿಗವರು ಪಡೆದುಕೊಳ್ತಾರೆ. ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ ಆಗ್ತಾ ಇದೆ. ಉದ್ಯೋಗಕ್ಕೆ ಭದ್ರತೆ ಇರೋದಿಲ್ಲ ನೌಕರರಿಗೆ. ಸೇವಾ ಮನೋಭಾವ ಏನಾಗುತ್ತೆ ಅಂದ್ರೆ ಕಡಿಮೆಯಾಗಿರುತ್ತೆ. ಅವರು ಕೇವಲ ಕೆಲಸ ಮಾಡುವಂಥದ್ದು ಬಹಳ ಜಾಸ್ತಿ ಆಗುತ್ತೆ ಹೊರತು ಸರ್ವಿಸ್ ಮಾಡುವಂಥದ್ದು ಬಹಳಷ್ಟು ಕಡಿಮೆ ಇರುತ್ತೆ. ಹೀಗೆ ಖಾಸಗೀಕರಣದಿಂದ ಆಗುವಂಥ 2 ರಾಜಕೀಯ ಪರಿಣಾಮವನ್ನು ನಾವು ನೋಡ್ತೀವಿ. ಇವುಗಳಲ್ಲಿ ನಾವು 2 ಬರೆದು ಸರಿಯಾದ ಉತ್ತರವನ್ನ ಬರೆದಂತೆ ಆಗತ್ತೆ. ಇನ್ನು
ಬ್ರಿಕ್ಸ್ನ ಯಾವುದಾದ್ರೂ 2 ಸದಸ್ಯ ರಾಷ್ಟ್ರಗಳನ್ನ ಬರೆಯಿರಿ. ಬ್ರಿಕ್ಸ್ 2 ಸದಸ್ಯ ರಾಷ್ಟ್ರಗಳು, ಯಾವುದಾದ್ರೂ 2 ಸದಸ್ಯ ರಾಷ್ಟ್ರಗಳು ಅಂದಾಗ ನೋಡ್ಬೋದು ಬ್ರಿಕ್ಸ್ ಅನ್ನುವಂಥದ್ರಲ್ಲಿಯೇ ನಮಗೆ ಅರ್ಥ ಆಗುತ್ತೆ. ಬ್ರಿಕ್ಸ್ ನಲ್ಲಿ ಬಿ ಬರುವಂಥದ್ದು ಬ್ರೆಜಿಲ್, ಆರ್ ಅಂದ್ರೆ ರಷ್ಯಾ, ಐ ಇಂಡಿಯಾ ಭಾರತ ಆಗುತ್ತೆ, ಸಿ ಅಂದ್ರೆ ಚೀನಾ, ಎಸ್ ಅಂದ್ರೆ ದಕ್ಷಿಣ ಆಫ್ರಿಕಾ ಅಥವಾ ಸೌತ್ ಆಫ್ರಿಕಾ. ಹೀಗೆ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ ಇವುಗಳಲ್ಲಿ ಯಾವುದಾದ್ರೂ 2 ರಾಷ್ಟ್ರಗಳ ಹೆಸರನ್ನು ನಾವು ಬರೆದು 2 ಅಂಕಗಳನ್ನ ಈ ಭಾಗದಿಂದ ಪಡೆದುಕೊಳ್ಳಬಹುದಾಗಿದೆ. ಇನ್ನು 24ನೇದಾಗಿ ವರ್ಣಭೇದ ನೀತಿ ಎಂದರೇನು? ವರ್ಣಭೇದ ನೀತಿ ಬಹುಶಃ ಇದನ್ನು ನಾವು ಬಹಳಷ್ಟು ಕೇಳಿವಿ. ನಮ್ಮ ಭಾರತದ ವಿದೇಶಾಂಗ ನೀತಿ ತತ್ವದಲ್ಲಿ ವರ್ಣಭೇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸುವಂತವರು ನಾವು. ಹಾಗಾದ್ರೆ ಏನು ವರ್ಣಭೇದ ನೀತಿ ಅಂದ್ರೆ? ಇಲ್ಲಿ ಚರ್ಮದ ಬಣ್ಣದ ಆಧಾರದ ಮೇಲೆ ಬಿಳಿಯರು ಕರಿಯರನ್ನ ಶೋಷಣೆ ಮಾಡುವ ನೀತಿಯೇ ವರ್ಣಭೇದ ನೀತಿ. ಅಂದ್ರೆ ಬಿಳಿಯರು ನಾವು ಶ್ರೇಷ್ಠ, ಕರಿಯರು ಕನಿಷ್ಠ ಅನ್ನುವಂಥ ರೀತಿಯಿಂದ ಕರಿಯರನ್ನ ಪ್ರಾಣಿಗಳಿಗಿಂತ ಕೀಳಾಗಿ ಕಾಣುವಂಥದ್ದು, ಅವರನ್ನ ಶೋಷಿಸುವಂಥದ್ದು ನೋಡ್ತೀವಲ್ಲ, ಇದೇ ವರ್ಣಭೇದ ನೀತಿ. ಇದನ್ನ ನಾವು ಖಂಡಿಸುವಂತಹ ಕಾರ್ಯ ನಮ್ಮ ಭಾರತವು ಕೂಡ ಮಾಡುತ್ತೆ. ಅಂದ್ರೆ ವರ್ಣಭೇದ ನೀತಿ ಅಂದ್ರೆ ಚರ್ಮದ ಬಣ್ಣದ ಆಧಾರದ ಮೇಲೆ ಬಿಳಿಯರು ಕರಿಯರನ್ನ ಮಾಡುವಂತಹ ಭೇದ ಭಾವ ಅಥವಾ ಬಿಳಿಯರು ಕರಿಯರನ್ನ ಶೋಷಿಸುವಂಥದ್ದೇ ವರ್ಣಭೇದ ನೀತಿ ಆಗಿದೆ. ಇನ್ನು ಭಾಗ ಸಿ. ಈ ಸಿ ಭಾಗದಿಂದ ನಾವು 6 ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ 30 ಅಂಕಗಳನ್ನ ಈ ಭಾಗದಿಂದ ಪಡೆದುಕೊಳ್ತೀವಿ. ಇವು ಏನು ಅಂದ್ರೆ ಲಾಂಗ್ ಕ್ವಶನ್ಸ್. ಇವು ನಮಗೆ ಏನಾಗುತ್ತೆ, ನಮ್ಮಲ್ಲಿಯ ಒಂದು ಸ್ಕಿಲ್ ಅನ್ನ, ಕೌಶಲ್ಯತೆಯನ್ನ ಅಳೆಯುವಂತಹ ಪ್ರಶ್ನೆಗಳು. ಇಲ್ಲಿ ನಾವು ಯಾವ ರೀತಿ ಉತ್ತರಿಸಬೇಕು ಅಂತಂದ್ರೆ ಈ ಪ್ರಶ್ನೆಗಳಿಗೂ ಕೂಡ ಪ್ರತಿಯೊಂದಕ್ಕೂ ಕೂಡ ಪೀಠಿಕೆ ಮತ್ತು ಉಪಸಂಹಾರಗಳನ್ನ ನಾವು ಬಳಸುವುದರಿಂದ ಪ್ರಶ್ನೆ ಉತ್ತರ ಬಹಳಷ್ಟು ಸೂಕ್ತವಾಗಿ ಆಗತ್ತೆ, ಇಂಪ್ರೆಸಿವ್ ಆಗುತ್ತೆ. ಯಾವ್ಯಾವ ಪ್ರಶ್ನೆಗಳನ್ನ ಕೇಳಿದೆ? ಇಲ್ಲಿ 9 ಪ್ರಶ್ನೆಗಳನ್ನ ಕೇಳಿರ್ತಾರೆ. ನಾವು ಆ ಒಂದು ಪ್ರಶ್ನೆಗಳಲ್ಲಿ 6 ಪ್ರಶ್ನೆಗಳಿಗೆ ಉತ್ತರಿಸಿ 30 ಅಂಕಗಳನ್ನ ಪಡೆದುಕೊಳ್ಬಹುದು. ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ, ಭಾರತ ಸರ್ಕಾರದ ಕಾಯ್ದೆ 1935ರ ಪ್ರಮುಖ ಮುಖ್ಯಾಂಶಗಳನ್ನ ವಿವರಿಸಿ, 1956ರ ರಾಜ್ಯಗಳ ಪುನರ್ರಚನಾ ಕಾಯ್ದೆಯ ಮುಖ್ಯಾಂಶಗಳನ್ನು ಪುನರ್ವಿಮರ್ಶಿಸಿ, ಜಿಲ್ಲಾಡಳಿತದ ಮುಖ್ಯಸ್ಥರಾಗಿ ಜಿಲ್ಲಾಧಿಕಾರಿಗಳ ಕಾರ್ಯಗಳನ್ನು ವಿಶ್ಲೇಷಿಸಿ, ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ವಿಮರ್ಶಾತ್ಮಕವಾಗಿ ಪರೀಕ್ಷಿಸಿ, ಭ್ರಷ್ಟಾಚಾರದ ಕಾರಣಗಳನ್ನು ವಿವರಿಸಿ, ಕೇಂದ್ರ ಮತ್ತು ರಾಜ್ಯದ ಸಂಬಂಧದಲ್ಲಿನ ನೂತನ ಆಯಾಮಗಳನ್ನು, ಶಾಸನೀಯ ಕಾರ್ಯಗಳನ್ನು ಬರೆಯಿರಿ, ಭಯೋತ್ಪಾದನೆಯ ವಿರುದ್ಧ ಯುವ ಜನತೆಯ ಪಾತ್ರ ಸಮರ್ಥಿಸಿ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಕುರಿತು ಒಂದು ಟಿಪ್ಪಣಿ ಬರೆಯಿರಿ, ಸಾರ್ಕ್ ಸಂಘಟನೆಯಲ್ಲಿ ಭಾರತದ ಪಾತ್ರವನ್ನು ಪರಾಮರ್ಶಿಸಿ. ಇವೆಲ್ಲ ನೋಡ್ಬೋದು. ಇವೆಲ್ಲ 5 ಅಂಕದ ಪ್ರಶ್ನೆಗಳು. ಇವುಗಳಿಗೆ ನಾನು ಇದೇ ಒಂದು ಚಾನಲ್ ಮೂಲಕ ಪ್ರತಿಯೊಂದು ಅಧ್ಯಾಯದಲ್ಲಿ ಬರುವ ಇಂಪಾರ್ಟೆಂಟ್ 5 ಅಂಕಗಳು, ಅದರಲ್ಲಿ ಬರುವ ಪ್ರಮುಖ ಅಂಶಗಳನ್ನ ಚರ್ಚೆ ಮಾಡಿದ್ದೇನೆ. ನೀವು ಆ ಒಂದು ವಿಡಿಯೋಗಳನ್ನ ನೋಡಿ ನೀವು ಅವುಗಳನ್ನ ಉತ್ತರನ ಪಡೆದುಕೊಳ್ಬಹುದು. ಈಗ ಇಲ್ಲಿ ಭಾಗ ಡಿ 10 ಅಂಕದ ಪ್ರಶ್ನೆಗಳು. ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ. 10 ಅಂಕದ ಪ್ರಶ್ನೆಗಳಲ್ಲಿ ರಾಜಕೀಯ ಪಕ್ಷಗಳ ಕಾರ್ಯ ಸ್ವರೂಪ ಅಂತ ಬರುತ್ತದೆ, ಇದರಲ್ಲಿ ಕಾರ್ಯ ವಿವರಿಸಿ. ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯ ಅಂಶಗಳನ್ನು ವಿವರಿಸಿ, ನೇಪಾಳದ ಪ್ರಜಾಸತ್ತಾತ್ಮಕ ಚಳುವಳಿ ಪರಾಮರ್ಶಿಸಿ, ಭಾರತ ಮತ್ತು ಶ್ರೀಲಂಕಾದ ನಡುವಿನ ಸಂಬಂಧವನ್ನು ವಿಶ್ಲೇಷಿಸಿ. ಹೀಗೆ 4 ಹೇಳಿರ್ತಾರೆ. ನಾವು ಇದರಲ್ಲಿ 2 ಅಂಶಗಳನ್ನ ವಿತ್ ಪೀಠಿಕೆ ಮತ್ತು ಉಪಸಂಹಾರದೊಂದಿಗೆ ಉತ್ತರಿಸಿದಾಗ ಉತ್ತರ ತುಂಬಾ ಸೂಕ್ತ ಆಗುತ್ತೆ. ಇಲ್ಲಿ ಭಾಗ ಇ ಅಂತ ಹೊಸದಾಗಿ ಸೇರ್ಪಡೆ ಮಾಡಿರುವಂತದ್ದು ಇದು ಇರ್ಲಿಲ್ಲ. ಇಲ್ಲಿ ಚಿತ್ರ ಸಮೇತ ಕೊಟ್ಟಿರುವಂತಹ ಚಿತ್ರವನ್ನ ದೃಷ್ಟಿ ವಿಕಲಚೇತನರಿಗೆ ಗೊತ್ತಾಗದ ಕಾರಣ ಅವರಿಗೆ ಮಾತ್ರ, ಯಾರು ದೃಷ್ಟಿ ಚೇತನರಾಗಿರ್ತಾರೋ, ಯಾರು ರಿಜಿಸ್ಟರ್ಡ್ ಮಾಡಿರ್ತಾರೋ ನಾವು ದೃಷ್ಟಿ ಚೇತನರು ಅನ್ನುವಂತ ರೀತಿಯಿಂದ ಅವರು 4 ಪ್ರಶ್ನೆ ಸಂಖ್ಯೆ 4ರ ಬದಲಾಗಿ, ಆ ಚಿತ್ರದ ಬದಲಾಗಿ ಅಮಿತ್ ಸರ್ಕಾರಕ್ಕೆ ಉತ್ತಮ ಉದಾಹರಣೆ ಚೀನಾ, USA, ಮಯನ್ಮಾರ್, ಭಾರತ ಇದಕ್ಕೆ ಉತ್ತರಿಸಬಹುದು. ಆಮೇಲೆ ಪ್ರಶ್ನೆ ಸಂಖ್ಯೆ 21 ಅನಕ್ಷರತೆ ಯಾವುದಾದ್ರೂ 2 ಕಾರಣಗಳನ್ನ ಕೊಡಿ ಅಂತ ಉತ್ತರಿಸಬಹುದಾಗಿದೆ. ಇದು ಈ ಒಂದು 2ನೇ ಅಂದ್ರೆ ನಮ್ಮ ಇಲಾಖೆ ಬಿಡುಗಡೆಗೊಳಿಸಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ, ಅಪ್ಲೋಡ್ ಮಾಡಿರುವಂತಹ ಈ ಪ್ರಶ್ನೆ ಪತ್ರಿಕೆ. ಇದರಲ್ಲಿ ಯಾವ ರೀತಿಯಾದಂತಹ ವಿಶೇಷತೆಯನ್ನ ಇದೆ ಅನ್ನೋದನ್ನ ನಾನು ನಿಮ್ಮ ಮುಂದೆ ಚರ್ಚಿಸಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಬಟನ್ ಅನ್ನ ಒತ್ತಿ ಹಾಗೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ಮುಂದೆ 3ನೇದಾಗಿರಬಹುದು, ಇತಿಹಾಸ ಆಗಿರಬಹುದು, ಮತ್ತೆ ಬೇರೆ ಬೇರೆ ತರಹದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನಿಮ್ಮ ಮುಂದೆ ತರುವ ಕೆಲಸ ಮಾಡ್ತೀನಿ. ಅವೆಲ್ಲವೂ ನಿಮಗೆ ತಲುಪಬೇಕು ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಲೇಬೇಕು. ಧನ್ಯವಾದಗಳು.